ರಾಕಿಂಗ್ ಸ್ಟಾರ್ ಯಶ್ ತಂದೆ ತಾಯಿ ಹಾಸನಕ್ಕಾಗಮಿಸುವ ವೇಳೆ ಭದ್ರತೆ ಕೊಡಬೇಕು ಅಂಥೇಳಿ ಪೊಲೀಸರಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಮತ್ತೊಂದು ಕಡೆ ಮೈಸೂರಿನ ಮಾಜಿ ಸಂಸದ ಪ್ರತಾಪ್ ಸಿಂಹ ರಾಜ್ಯ ರಾಜಕಾರಣಕ್ಕೆ ವಾಪಸ್ ಆಗುವುದಕ್ಕೆ ವೇದಿಕೆಯನ್ನ ರೆಡಿ ಮಾಡಿಕೊಳ್ತಿದ್ದಾರೆ. ದೆಹಲಿ ಗಲಭೆಯ ಪ್ರಕರಣದಲ್ಲಿ ಪ್ರಮುಖ ಆರೋಪಿಗಳಿಗೆ ಜಾಮೀನನ್ನ ಕೊಡುವುದಕ್ಕೆ ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ. ತಿಥಿ ಸಿನಿಮಾದ ಸೆಂಚುರಿ ಗೌಡ ಪಾತ್ರದಿಂದ ಖ್ಯಾತಿಯನ್ನು ಪಡೆದಿದ್ದಂತಹ ಸಿಂಗ್ರಿ ಗೌಡ ಅಂತ್ಯಕ್ರಿಯೆ ಇವತ್ತು ಮಂಡ್ಯದಲ್ಲಿ ನಡೆದಿದೆ. ಮತ್ತೊಂದು ಕಡೆ ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಅವರು ತೀವ್ರ ಟೀಕೆ ವ್ಯಕ್ತವಾದ ಬೆನ್ನಲ್ಲೇ ತಮ್ಮ ಉದ್ದಟತನದ ಸ್ಟೇಟ್ಮೆಂಟ್ನ ಮೂಲಕ ಕ್ಷಮೆಯಾಚನೆಯನ್ನು ಮಾಡಿದ್ದಾರೆ. ಇದರ ಜೊತೆಗೆ ಮತ್ತಷ್ಟು ಸುದ್ದಿಗಳನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಹಾಸನದ ವಿದ್ಯಾನಗರದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ತಾಯಿ ಪುಷ್ಪಾ ವಿರುದ್ಧ ಒತ್ತುವರಿ ಆರೋಪದಲ್ಲಿ ಪ್ರತಿ ದೂರು ದಾಖಲಿಸಲಾಗಿದೆ. ಯಶ್ ತಾಯಿ ಪುಷ್ಪಾ ತಮ್ಮ ಸಂಬಂಧಿ ದುರ್ಗಾ ಪ್ರಸಾದ್ ಮೂಲಕ ದೂರು ಕೊಟ್ಟಿದ್ದಾರೆ. ದೂರಲ್ಲಿ ಏನಿದೆ ಅಂತ ನೋಡೋದಾದ್ರೆ 2020ರಲ್ಲಿ ಪುಷ್ಪಾ ಈ ನಿವೇಶನ ಖರೀದಿ ಮಾಡಿದ್ದಾರೆ. ಆದ್ರೆ ಈ ನಿವೇಶನಕ್ಕೆ ಸಂಬಂಧವೇ ಇಲ್ಲದ ದೇವರಾಜ್ ಎಂಬ ವ್ಯಕ್ತಿ ಕಾಂಪೌಂಡ್ ಧ್ವಂಸ ಮಾಡಿದ್ದಾರೆ. ಈ ಬಗ್ಗೆ ಪ್ರಶ್ನೆ ಮಾಡೋಕೆ ತೆರಳಿದ್ದ ನನಗೆ ಕೊಲೆ ಬೆದರಿಕೆ ಹಾಕಿದ್ದಾರೆ ಅಂತ ಘಟನೆ ನಡೆದ ದಿನ ವಿಡಿಯೋ ಸಮೇತ ದೂರು ಕೊಟ್ಟಿದ್ದಾರೆ. ಅಲ್ಲದೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ. ಅಲ್ಲದೆ ಯಶ್ ತಾಯಿ ಪುಷ್ಪಾ ಹಾಗೂ ಯಶ್ ತಂದೆ ಅರುಣ್ ಕುಮಾರ್ ಅವರು ಸ್ಥಳಕ್ಕೆ ಆಗಮಿಸೋಕೆ ಸೂಕ್ತ ಭದ್ರತೆ ನೀಡಬೇಕು ಅಂತ ಲಿಖಿತ ದೂರನ್ನ ಸಲ್ಲಿಸಿದ್ದಾರೆ. ದೂರು ಸ್ವೀಕರಿಸಿರುವ ಕೆಆರ್ಪುರಂ ಠಾಣೆಯ ಪೊಲೀಸರು ಎನ್ಸಿಆರ್ ದಾಖಲಿಸಿಕೊಂಡಿದ್ದಾರೆ. ಲಾಯರ್ ಮುಖಾಂತರ ನೋಡಿ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡ್ಕೊಂಡು ನೀಟಾಗಿ ಕ್ರಯ ತಂದಿದ್ರು ಪುಷ್ಪಾ ಅವರು. ನಾನು ಅವ್ರದ್ದು ಏನೇ ಪ್ರಾಪರ್ಟಿ ಎಲ್ಲ ನಾನೇ ಹಾಸನದಲ್ಲೆಲ್ಲ ನಾನು ನೋಡ್ಕೊಳ್ತಾ ಇರೋದು. PDO ಅನ್ನೋರೊಬ್ರು ಅವ್ರ ಜೊತೆ ದೇವರಾಜು ಇವರೊಂದು 3-4 ಜನ ಏನು ಮಾಡಿದ್ರು ನನಗೆ ಪದೇ ಫೋನ್ ಮಾಡಿ ಕೇಳ್ತಾ ಇದ್ರು. ಇದೇ PDO ಅವ್ರಿಗೆ ಈ ಸೊತ್ತು ಮಾಡ್ಕೊಟ್ಟಿದ್ದಾರೆ, ಪುಷ್ಪಾ ಅವರಿಗೆ ಈ ಸೊತ್ತು ಮಾಡ್ಕೊಟ್ಟಿದ್ದಾರೆ. ನಾನು ಕಾರ್ ಪಾರ್ಕ್ ಮಾಡುವೆ ಯಾವಾಗಲೂ ಅದು ಜಾಗದಲ್ಲಿ ನಾನು ಇದ್ದೆ. ನಾನು ಅವರು ಇಲ್ದಕ್ಕೆ ನಾನೇ ಹೋಗಿ ಕಂಪ್ಲೇಂಟ್ ಮಾಡಿದ್ದೀನಿ. ಈ ಜಾಗದಲ್ಲಂತೂ ಅವ್ರದ್ದು ಇಲ್ಲ, ಅವ್ರ ಜಾಗ ಪ್ರಾಪರ್ಟಿ ಯಾವ ನೋಟಿಸೂ ಬಂದಿಲ್ಲ. ಇವ್ರು ಬಂದು ಡೆಮಾಲಿಷ್ ಮಾಡಿದ ಮೇಲೆ ಗೊತ್ತಾಗಿದ್ದು. 2020ರ ದೆಹಲಿ ಗಲಭೆಗೆ ಸಂಬಂಧಪಟ್ಟಂತೆ ಪಿತೂರಿ ಪ್ರಕರಣದಲ್ಲಿ UAPA ಅಡಿ ಬಂಧಿತರಾಗಿದ್ದ ಆರೋಪಿಗಳಾದ ಉಮರ್ ಖಾಲಿದ್, ಶಾರ್ಜಿಲ್ ಇಮಾಮ್ಗೆ ಜಾಮೀನು ನೀಡೋದಕ್ಕೆ ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ. ಕಾನೂನು ಬಾಹಿರ ಚಟುವಟಿಕೆಗಳ ತಡೆಗಟ್ಟುವಿಕೆ ಕಾಯ್ದೆಯಡಿ ಉಮರ್ ಖಾಲಿದ್, ಶಾರ್ಜಿಲ್ ಇಮಾಮ್, ಗುಲ್ ಶಿಫಾ ಫಾತಿಮಾ, ಮಿರಾನ್ ಹೈದರ್, ಶಿಫಾ ಉರ್ ರೆಹಮಾನ್ ವಿರುದ್ಧ ಪ್ರಕರಣ ದಾಖಲಾಗಿತ್ತು. ಇವರು ಕಳೆದ 5 ವರ್ಷಗಳಿಂದ ಜೈಲಲ್ಲಿದ್ದರು. ಪ್ರಕರಣದಲ್ಲಿ ಜಾಮೀನು ಕೋರಿ ಸಲ್ಲಿಸಿದ ಅರ್ಜಿಯನ್ನು ದೆಹಲಿ ಹೈಕೋರ್ಟ್ ತಿರಸ್ಕಾರ ಮಾಡಿರುವುದನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು. ಈ ಕುರಿತು ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿಗಳಾದ ಅರವಿಂದ್ ಕುಮಾರ್ ಮತ್ತು NV ಅನ್ಸಾರಿಯಾ ಅವರನ್ನ ಒಳಗೊಂಡ ಪೀಠ ಉಮರ್ ಖಾಲಿದ್, ಶಾರ್ಜಿಲ್ ಇಮಾಮ್ ಅವರಿಗೆ ಜಾಮೀನು ನಿರಾಕರಿಸಿದ್ದು, ಇತರೆ 5 ಆರೋಪಿಗಳಿಗೆ ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿದೆ. ಇತರೆ ಆರೋಪಿಗಳ ಜೊತೆಗೆ ಮಾಸ್ಟರ್ ಮೈಂಡ್ಗಳನ್ನ ಹೋಲಿಕೆ ಮಾಡುವುದು ಸಾಧ್ಯ ಇಲ್ಲ. ವಿಚಾರಣೆ ಬಾಕಿ ಇದೆ ಅಂದ ಮಾತ್ರಕ್ಕೆ ಜಾಮೀನಿಗೆ ಅರ್ಹವಲ್ಲ ಅಂತಾನೂ ಕೋರ್ಟ್ ಹೇಳಿದೆ. ತುಮಕೂರಿನ ಪ್ರಸಿದ್ಧ ದೇವರಾಯನದುರ್ಗ ಅರಣ್ಯ ಪ್ರದೇಶದಲ್ಲಿ 11 ಮಂಗಗಳು ನಿಗೂಢವಾಗಿ ಸಾವನ್ನಪ್ಪಿದೆ. ಮೇಲ್ನೋಟಕ್ಕೆ ಮಂಗಗಳ ಸಾವಿಗೆ ವಿಷಪ್ರಾಶನದ ಶಂಕೆ ವ್ಯಕ್ತ ಆಗಿದೆ. ದೇವರಾಯನದುರ್ಗ ಹಾಗೂ ದುರ್ಗದ ಹಳ್ಳಿ ನಡುವಿನ ಅರಣ್ಯ ಪ್ರದೇಶದಲ್ಲಿ ಒಂದಾದ ಮೇಲೆ ಒಂದರಂತೆ ಮಂಗಗಳ ಮೃತದೇಹ ಪತ್ತೆಯಾಯಿತು. ಇದರಿಂದ ಅನುಮಾನಗೊಂಡು ಅರಣ್ಯ ಪ್ರದೇಶದಲ್ಲಿ 2 ದಿನ ಶೋಧ ಕಾರ್ಯ ನಡೆಸಿದಾಗ ಮೊದಲ ದಿನ 7 ಹಾಗೂ 2ನೇ ದಿನ 4 ಮಂಗಗಳ ಮೃತದೇಹ ಪತ್ತೆಯಾಗಿದೆ. ಊರ್ಡಿಗೆರೆಯ ಪಶು ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಲಾಗಿದ್ದು, ಮಂಗಗಳ ಸಾವಿಗೆ ಕಾರಣ ಪತ್ತೆ ಹಚ್ಚಲಾಗ್ತಾ ಇದೆ. ಮೊದಲಿಗೆ ಯಾವುದೇ ಕಾಯಿಲೆಯಿಂದ ಮೃತಪಟ್ಟಿಲ್ಲ ಅನ್ನೋ ಮಾಹಿತಿ ಲಭ್ಯವಾಗಿದ್ದು, ಮಂಗಗಳಿಗೆ ವಿಷಪ್ರಾಶನ ಮಾಡಿರುವ ಅನುಮಾನ ಇದೆ. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದರಾದ ಪ್ರತಾಪ್ ಸಿಂಹ ಇದೀಗ ರಾಜ್ಯ ರಾಜಕಾರಣದತ್ತ ಮುಖ ಮಾಡಿದ್ದಾರೆ. ಹೊಸ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಮಾಡುವ ಮೂಲಕ ಒಕ್ಕಲಿಗರ ಪ್ರಾಬಲ್ಯ ಹೊಂದಿರುವ ಮೈಸೂರು ಜಿಲ್ಲೆಯ ಚಾಮರಾಜ ವಿಧಾನಸಭಾ ಕ್ಷೇತ್ರದಿಂದಲೇ ರಾಜ್ಯ ರಾಜಕಾರಣ ಆರಂಭಿಸಿದ್ದಾರೆ. ಪ್ರತಾಪ್ ಸಿಂಹ ಸ್ನೇಹ ಬಳಗದ ಹೆಸರಲ್ಲಿ ಪ್ರಧಾನಿ ಮೋದಿ ಫೋಟೋ ಜೊತೆಗೆ ಪ್ರತಾಪ್ ಸಿಂಹ ಅವರ ಫೋಟೋ ಹಾಗೂ ಬಿಜೆಪಿ ಚಿಹ್ನೆಯನ್ನ ಬಳಸಲಾಗಿದೆ. ಕ್ಯಾಲೆಂಡರ್ನ ಪ್ರತಿ ಹಾಳೆಯಲ್ಲಿ ಈ ಹಿಂದೆ ಮೈಸೂರು ಕೊಡಗು ಸಂಸದರಾಗಿದ್ದಾಗ ಮಾಡಿದ ಅಭಿವೃದ್ಧಿ ಕಾರ್ಯಕ್ರಮಗಳ ಫೋಟೋ ಬಳಕೆ ಮಾಡಲಾಗಿದೆ. ಇದೇ ವೇಳೆ ಮಾತನಾಡಿದ ಪ್ರತಾಪ್ ಸಿಂಹ, ನಾನು ರಾಜ್ಯ ರಾಜಕಾರಣಕ್ಕೆ ಬಂದಿದ್ದೀನಿ. ಕೇಂದ್ರದ ರಾಜಕಾರಣ ಮುಗಿದ ಮೇಲೆ ರಾಜ್ಯ ರಾಜಕಾರಣಕ್ಕೆ ಬರ್ಬೇಕು ತಾನೆ. ಎಲ್ಲಾ ದೃಷ್ಟಿಯಿಂದಲೂ ಚಾಮರಾಜ ಕ್ಷೇತ್ರ ನನಗೆ ಅನುಕೂಲಕರವಾಗಿದೆ. ಹೀಗಾಗಿ ಸಹಜವಾಗಿ ಚಾಮರಾಜ ಕ್ಷೇತ್ರ ನನ್ನ ಆಯ್ಕೆ ಆಗಿರುತ್ತೆ. ಹೀಗಾಗಿ ಇಲ್ಲಿಂದ ಚಟುವಟಿಕೆ ಆರಂಭಿಸುತ್ತೇನೆ. ಚಾಮರಾಜ ಕ್ಷೇತ್ರ ಹಣದ ಪ್ಯಾಕೆಟ್ ಕೊಟ್ಟು ಗೆಲ್ಲುವ ಕ್ಷೇತ್ರ ಅಲ್ಲ. ಇಲ್ಲಿಯ ಮತದಾರರು ಕೆಲಸ ನೋಡಿ ಪ್ರೀತಿ ತೋರಿಸುವ ಜನ. ಇಲ್ಲಿ ಪ್ರಜ್ಞಾವಂತ ಬುದ್ಧಿವಂತರಿದ್ದಾರೆ. ಹೀಗಾಗಿ ಸಹಜವಾಗಿ ನನ್ನ ಆಯ್ಕೆ ಆಗಿದೆ ಅಂತ ಪ್ರತಾಪ್ ಸಿಂಹ ಹೇಳಿದ್ದಾರೆ. ಒಳ್ಳೆತನಕ್ಕೆ ಬೆಲೆ ಕೊಡುವಂತ, ಮಣೆ ಹಾಕುವಂತ ಕ್ಷೇತ್ರ, ಒಳ್ಳೆತನಕ್ಕೆ ಬೆಲೆ ಕೊಡುವಂತ ಕ್ಷೇತ್ರ, ಸ್ವಾಭಾವಿಕವಾದಂತ ಆಯ್ಕೆ ಇದಾಗಿದೆ. ನಮ್ಮ ಮೈಸೂರಿನಲ್ಲಿ ನೋಡಿ ಅತಿ ಹೆಚ್ಚು ನಮ್ಮ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಇರುವಂತದ್ದು, ಸರ್ಕಾರಿ ಉದ್ಯೋಗಿಗಳು ಇರುವಂತದ್ದು, ಜಾಬ್ ನಲ್ಲಿ ಇರುವಂತರು, ವಿದ್ಯಾವಂತರು ಇರುವಂತದ್ದು, ಹೈಯೆಸ್ಟ್ ನಂಬರ್ ಆಫ್ ಶಿಕ್ಷಣ ಸಂಸ್ಥೆಗಳು, ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಜಾಸ್ತಿ ಇರುವಂತದ್ದು. ನಾನು ಅತಿ ಹೆಚ್ಚು ಕೆಲಸ ಮಾಡಿರುವಂತಹ ರೈಲ್ವೆ ಡಿಪಾರ್ಟ್ಮೆಂಟ್ ಇರುವಂತದ್ದು ಎಲ್ಲದೂ ಕೂಡ ಈ ಭಾಗದಲ್ಲೇ ಇದೆ. ಹಾಗಾಗಿ ಇದೊಂದು ಸ್ವಾಭಾವಿಕವಾದಂತಹ ಆಯ್ಕೆ ಆಗಿದೆ.
ತಹಶೀಲ್ದಾರ್ಗೆ ಜನರಿಂದ ಚಪ್ಪಲಿಯಲ್ಲಿ ಹೊಡಿಸ್ತೀನಿ ಅಂದಿದ್ದ ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಇದೀಗ ತಹಶೀಲ್ದಾರ್ ಶರತ್ ಕುಮಾರ್ಗೆ ಕ್ಷಮೆ ಕೇಳಿದ್ದಾರೆ. ಇತ್ತೀಚೆಗೆ ಸಾರ್ವಜನಿಕರ ಅಹವಾಲು ಸ್ವೀಕರಿಸುವ ವೇಳೆ ತಹಶೀಲ್ದಾರ್ಗೆ ತರಾಟೆಗೆ ತೆಗೆದುಕೊಂಡಿದ್ದ ಶಾಸಕ ಕೆಲಸ ಮಾಡದೇ ಇದ್ರೆ ಜನರಿಂದ ಚಪ್ಪಲಿಯಲ್ಲಿ ಹೊಡಿಸ್ತೀನಿ ಅಂದಿದ್ದೆ. ಈ ಬಗ್ಗೆ ಸಾಕಷ್ಟು ಟೀಕೆಗಳು ವ್ಯಕ್ತ ಆಗಿತ್ತು. ನಿನ್ನೆ ಸರ್ಕಾರಿ ನೌಕರರ ತಾಲೂಕು ಕ್ರೀಡಾಕೂಟ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಶಾಸಕ ಅದೇ ವೇದಿಕೆಯಲ್ಲಿ ಇದ್ದಂತಹ ತಹಶೀಲ್ದಾರ್ ಜನರಿಗೆ ನ್ಯಾಯ ಕೊಡುವ ಕೆಲಸ ಮಾಡಬೇಕು, ಜನರು ಅಧಿಕಾರಿಗಳನ್ನ ಬೈಯೋದಿಲ್ಲ, ನನ್ನನ್ನು ಬೈತಾರೆ, ಯಾರಿಗೂ ಮನಸ್ಸಿಗೆ ನೋವಾಗದಂತೆ ಬೈಯುವಂತಹ ಉದ್ದೇಶ ನಂದಾಗಿರ್ಲಿಲ್ಲ. ಸಮಯ ಸಂದರ್ಭ ಹಾಗೂ ಸನ್ನಿವೇಶ ಹಾಗೆ ಮಾಡಿಸಿದೆ. ಹಳ್ಳಿಗಾಡಿನಿಂದ ಬಂದಿರುವ ನಾನು ಸಹಜವಾಗಿ ಆಡು ಭಾಷೆಯಲ್ಲಿ ನೇರವಾಗಿ ಮಾತಾಡಿದ್ದೀನಿ. ನಿಮ್ಮ ಮನಸ್ಸಿಗೆ ನೋವಾಗಿದ್ರೆ ಕ್ಷಮೆ ಯಾಚಿಸ್ತೀನಿ ಅಂತ ಹೇಳೋ ಮೂಲಕ ವಿವಾದಕ್ಕೆ ತೆರೆ ಎಳೆದಿದ್ದಾರೆ. ನಾನು ಒಂದು ಮಾತನ್ನು ಹೇಳ್ತೀನಿ, ನಮ್ಗೆ ಯಾವ ನನಗೆ ಕೆಲಸ ಮಾಡೋರು ಕಂಡ್ರೆ ಅತ್ಯಂತ ಖುಷಿ ಪಡುವಂಥವನು, ಅತ್ಯಂತ ಪ್ರಶಂಸೆ ಮಾಡುವಂಥ ರಾಜಕಾರಣಿ. ನಾನು ತಹಶೀಲ್ದಾರ್ ಹತ್ರ ₹1 ಎಕ್ಸ್ಪೆಕ್ಟ್ ಮಾಡಿದೆ. ಒಬ್ಬ ಯುವಕ ತಹಶೀಲ್ದಾರ್ ಇರಲಿ ಅಂತ ಕರ್ಕೊಂಡ್ಬಂದು ಹಾಕ್ಸಿದ್ದೀನಿ, ಇದನ್ನು ಕೊಡಿಸಿದ್ದೀನಿ. ಅದಕ್ಕೆ ನ್ಯಾಯ ಒದಗಿಸ್ತಕ್ಕಂಥದ್ದು ಯಾರ ಜವಾಬ್ದಾರಿ? ಸಾರ್ವಜನಿಕರು ಸ್ಟ್ರೈಕ್ ಮಾಡಿದಾಗ ತಹಶೀಲ್ದಾರ್ಗೆ ಬೈಯೋದು ಶಾಸಕರಿಗೆ ಆಡ್ ಭಾಷೆಯಲ್ಲಿ ಮಾತಾಡ್ಬಿಟ್ಟಿದ್ದೀವಿ. ಕ್ಷಮೆ ಇರಲಿ. ಉತ್ತಮವಾದಂಥ ಅಧಿಕಾರಿಗಳಿಗೆ ಅವ್ರ ಪಾದ ಮುಟ್ಟು ನಮಸ್ಕಾರ ಮಾಡ್ತೀವಿ ನಾವು, ಅಷ್ಟೇ ಗೌರವವನ್ನು ಕೊಡ್ತೀವಿ ನಾವು. ಭಾರತೀಯ ರೈಲ್ವೆ ಟಿಕೆಟ್ ಬುಕ್ಕಿಂಗ್ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ಹೆಚ್ಚಿಸಲು ಮತ್ತು ಟಿಕೆಟ್ ದಲ್ಲಾಳಿಗಳನ್ನು ತಡೆಯಲು ಹೊಸ ನಿಯಮಗಳನ್ನು ಜಾರಿಗೊಳಿಸಿದೆ. ಐಆರ್ಸಿಟಿಸಿ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡದಿದ್ದಲ್ಲಿ ರಿಸರ್ವ್ ಟ್ರೈನ್ ಟಿಕೆಟ್ ಬುಕ್ಕಿಂಗ್ಗೆ ಸಮಸ್ಯೆ ಆಗಲಿದೆ. ಈ ನಿಯಮವನ್ನು 3 ಹಂತಗಳಲ್ಲಿ ಜಾರಿಗೊಳಿಸಲಾಗ್ತಾ ಇದೆ. ಮೊದಲ ಹಂತ ಡಿಸೆಂಬರ್ 29ರಂದು ಜಾರಿಯಾಗುತ್ತೆ. ಬುಕ್ಕಿಂಗ್ ತೆರೆಯುವ ಮೊದಲ ದಿನ ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆಯವರೆಗೆ ಕೇವಲ ಆಧಾರ್ ಲಿಂಕ್ ಮಾಡಿದ ಖಾತೆಗಳಿಂದಲೇ ಬುಕ್ಕಿಂಗ್ ಸಾಧ್ಯ. ಲಿಂಕ್ ಇಲ್ಲದವರು ಮಧ್ಯಾಹ್ನ 12 ಗಂಟೆಯ ನಂತರ ಬುಕ್ ಮಾಡಬಹುದಾಗಿದೆ. ಎರಡನೇ ಹಂತ ಇಂದಿನಿಂದ ಜಾರಿಯಾಗಿದ್ದು ಬೆಳಗ್ಗೆ 8 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ಕೇವಲ ಆಧಾರ್ ಪರಿಶೀಲಿತ ಖಾತೆಗಳಿಂದ ಬುಕ್ಕಿಂಗ್ ಆಗಲಿದೆ. ಲಿಂಕ್ ಇಲ್ಲದವರು ಸಂಜೆ 4 ಗಂಟೆಯ ನಂತರ ಮಾತ್ರ ಬುಕ್ ಮಾಡಬಹುದು. ಮೂರನೇ ಹಂತ ಜನವರಿ 12ಕ್ಕೆ ಜಾರಿಯಾಗಲಿದೆ. ಇದರಲ್ಲಿ ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 12 ಗಂಟೆಯವರೆಗೆ ಅಂದರೆ ಇಡೀ ದಿನ ಕೇವಲ ಆಧಾರ್ ಲಿಂಕ್ ಮಾಡಿದ ಖಾತೆಗಳಿಂದಲೇ ಆನ್ಲೈನ್ ಬುಕ್ಕಿಂಗ್ ಸಾಧ್ಯವಾಗಲಿದೆ. ಭಾರತದಲ್ಲಿ ಸೈಬರ್ ಅಪರಾಧ ಮತ್ತು ವಂಚನೆ ಪ್ರಕರಣಗಳು ಆತಂಕಕಾರಿ ದರದಲ್ಲಿ ಏರಿಕೆಯಾಗಿವೆ. ಗೃಹ ಸಚಿವಾಲಯದ ಅಧೀನದಲ್ಲಿರುವ ಭಾರತೀಯ ಸೈಬರ್ ಅಪರಾಧ ಸಮನ್ವಯ ಕೇಂದ್ರದ ಇತ್ತೀಚಿನ ಮಾಹಿತಿಯ ಪ್ರಕಾರ ಕಳೆದ 6 ವರ್ಷಗಳಲ್ಲಿ ದೇಶಾದ್ಯಂತ 52,976 ಕೋಟಿಗೂ ಹೆಚ್ಚು ಹಣ ವಂಚನೆಯಾಗಿದೆ. ಇದರಲ್ಲಿ ಹೂಡಿಕೆ ವಂಚನೆಗಳು, ಡಿಜಿಟಲ್ ಬಂಧನಗಳು, ಆನ್ಲೈನ್ ವಂಚನೆ, ಬ್ಯಾಂಕಿಂಗ್ ವಂಚನೆ ಮತ್ತು ಸೈಬರ್ ಫಿಶಿಂಗ್ನಂತಹ ಪ್ರಕರಣಗಳು ಸೇರಿವೆ. ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು 3,203 ಕೋಟಿ ಸೈಬರ್ ವಂಚನೆಯಾಗಿದೆ. ಕರ್ನಾಟಕದಲ್ಲಿ 2,413 ಕೋಟಿ, ತಮಿಳುನಾಡು 1,897 ಕೋಟಿ ವಂಚನೆ ಮತ್ತು 1,23,290 ದೂರುಗಳನ್ನು ದಾಖಲಿಸಿದೆ. ಉತ್ತರ ಪ್ರದೇಶದಲ್ಲಿ 1,443 ಕೋಟಿ ವಂಚನೆ ಕಂಡುಬಂದಿದ್ದು 2,75,264 ದೂರುಗಳು ದಾಖಲಾಗಿವೆ. ತೆಲಂಗಾಣದಲ್ಲಿ ಸುಮಾರು 95,000 ಪ್ರಕರಣಗಳು ದಾಖಲಾಗಿದ್ದು 1,372 ಕೋಟಿ ನಷ್ಟವಾಗಿದೆ ಅಂತ ವರದಿಯಾಗಿದೆ. ಅಂತಾರಾಷ್ಟ್ರೀಯ ಪ್ರಶಸ್ತಿ ವಿಜೇತ ತಿಥಿ ಸಿನಿಮಾದ ಸೆಂಚುರಿ ಗೌಡ ಪಾತ್ರದಿಂದ ಖ್ಯಾತಿ ಪಡೆದಿದ್ದ ಸಿಂಗ್ರೇಗೌಡ ನಿನ್ನೆ ರಾತ್ರಿ ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಸಿಂಗ್ರೇಗೌಡನ ಕೊಪ್ಪಲು ಗ್ರಾಮದ ಸಿಂಗ್ರೇಗೌಡ ಅವರಿಗೆ 100 ವರ್ಷ ವಯಸ್ಸಾಗಿತ್ತು. 100 ವರ್ಷ ವಯಸ್ಸು ದಾಟಿದ್ರಿಂದ ಸಿನಿಮಾದಲ್ಲೂ ಸೆಂಚುರಿ ಗೌಡ ಎಂಬ ಪಾತ್ರದ ಮೂಲಕವೇ ಸಿಂಗ್ರೇಗೌಡ ಹೆಸರಾಗಿದ್ರು. ಕೆಲವು ದಿನಗಳಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ದ ಸಿಂಗ್ರೇಗೌಡ ಅವರು ನಿನ್ನೆ ರಾತ್ರಿ ಕೊನೆಯುಸಿರೆಳೆದಿದ್ದು ಇವತ್ತು ಗ್ರಾಮದಲ್ಲಿ ಅಂತ್ಯಕ್ರಿಯೆ ನಡೆದಿದೆ. ತಿಥಿ ಸಿನಿಮಾದ ಗಡ್ಡಪ್ಪ ಪಾತ್ರಧಾರಿ ಚೆನ್ನೇಗೌಡ ಅವರು ಕಳೆದ ನವೆಂಬರ್ನಲ್ಲಿ ಮೃತಪಟ್ಟಿದ್ರು.